ತುಂಬಾನೇ ಒಂದು ಬೇರೆ ತರ ಪರಿಣಾಮ ಬೀಳುತ್ತೆ. ನನಗೆ ಏನಂತಾರೆ, ಸುಲಭವಾಗಿ ನಮ್ಮನ್ನು ಯಾರು ಏನು ಮಾಡಕ್ಕಾಗಲ್ಲ. ಅದು ಎಲ್ಲರಿಗೂ ಮೆಸೇಜ್ ನಾನು ಕೊಡ್ಲೇಬೇಕು. ಬಟ್ ಮಾಧ್ಯಮಗಳು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಇದು ಯಾರು ನಿಮ್ಗೆ ಹೇಳ್ತಾ ಇರೋದು ಅಂತ, ಇದು ಯಾರ ಒಂದು ವಿಷಯ, ಇದು ಎಲ್ಲಿಂದ ನಿಮಗೆ ಬರುತ್ತೆ, ನಿಮ್ಮನ್ನು ಕೇಳೋಣ ಅಂತಾನೆ ನಾನು ಕರೆದಿದ್ದು. ಯಾಕಂದ್ರೆ ಎಲ್ಲದಕ್ಕೂ ನಿತೀಶ್ರೀ ಆಡ್ಲೇಬೇಕು. ಯಾರೋ ಹೇಳಿದ್ರು ಬಲ್ಲ ಮೂಲಗಳ ಪ್ರಕಾರ ಈ ತರ ಬರ್ತಾ ಇದೆ. ಬಟ್ ಪೊಲೀಸ್ನವ್ರ ಹತ್ರ ನಾನು ಮಾತಾಡೋದು, ಅವರು ಯಾವುದು ಇಲ್ಲ ಸರ್, ಈ ತರದ್ದು ಎಲ್ಲ ಸುಳ್ಳು ನ್ಯೂಸ್ ಅಂತ ಹೇಳ್ತಾರೆ. ಕೆಲವರು ನನಗೆ FIR ಕಾಪಿ ಕೂಡ ಕಳಿಸಿದ್ರು, ಅದ್ರಲ್ಲಿ ಯಾವುದೋ ಒಬ್ಬ ನಟ ಅಂತಿದೆ. ಬಟ್ ಪೊಲೀಸವ್ರ ಹತ್ರ ನಾನು ಮಾತಾಡಿದೆ. ಆಕ್ಚುಲಿ ನಾನು ಹೋಮ್ ಮಿನಿಸ್ಟರ್ ಹತ್ರನೇ ಮಾತಾಡಿದೆ. MB ಪಾಟೀಲ್ ಸರ್ ನನಗೆ ಬಹಳ ಆತ್ಮೀಯರು. ಅವರು ಕ್ಲಿಯರ್ ಆಗಿ ಹೇಳಿ ಎಲ್ಲ ತೆಗೆಸಿ, ಆ ಥರದ್ದು ಯಾವುದೇ ವಿಷಯ ಇಲ್ಲ, ಇದು ಸುಮ್ಮನೆ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ನನಗೆ ಒಂದು ಗೊತ್ತು, ಮಾಧ್ಯಮದಲ್ಲೂ ನೀವೆಲ್ಲರೂ ಸುಮ್ಮನೆ ಏನೋ ಎಷ್ಟು ಕ್ರಿಯೇಟ್ ಮಾಡಬೇಕು ಅನ್ನೋ ವಿಷಯ ಇದೆಲ್ಲ. ಎಲ್ಲ ನಿಮಗೇನೋ ಯಾರೋ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೋ ಅಥವಾ ಎಲ್ಲಿಂದ ಇದು ಬರ್ತಾ ಇದೆ ತಿಳ್ಕೊಳ್ಳೋ ಪ್ರಯತ್ನ ನಂದು. ದಯವಿಟ್ಟು ನಿಮಗೇನಾದ್ರೂ ಗೊತ್ತಿದ್ದು ಕ್ಲಿಯರ್ ಆಗಿ ಹೇಳಿ, ಇದಕ್ಕೊಂದು ನಿರ್ದಿಷ್ಟ ಹೇಳ್ಬೋಣ, ಆ ಥರದ್ದು ಏನಾದರೂ ಇದೆಯಾ? ನನ್ನ ಪ್ರಕಾರ ನಾನು ಎಲ್ಲಾ ಕಡೆಯಿಂದನೂ ತಗೊಂಡೆ, ಆ ಥರದ್ದು ಯಾವುದೂ ಇಲ್ಲ. ಇದರಿಂದ ಸಮಾಜಕ್ಕೆ ಒಂದು ಕೆಟ್ಟ ಮೆಸೇಜ್ ಹೋಗುತ್ತೆ. ಯಾಕಂದ್ರೆ ನಾವೆಲ್ಲ ಯಾವುದೋ ದಾರಿಯಲ್ಲಿ ಹೊರಟಿರೋರು. ಪ್ರತಿ ಸಲ ಯಾವುದೋ ಒಬ್ಬ ಸಮಾಜಘಾತಕ ವ್ಯಕ್ತಿ ಇದಾದಾಗ್ಲೂ ನಮ್ಮ ಹೆಸರು ತಗೊಂಡ್ಬರೋದು ತಪ್ಪು. ಒಂದು ಯಾರೋ ನನ್ನ ಬಂದು ನನ್ನ ಕೋಳಿನ ಕುರಿನ ಯಾರೋ ಬಂದು ಕುರಿ ಬಿಡ್ತಾರೋ ಮರ್ಡರ್ ಮಾಡ್ಬಿಡ್ತಾರೋ ಅನ್ನೋದಕ್ಕೆ ನಾನೇನು, ನನ್ನ ಶಕ್ತಿ ಏನು ಅನ್ನೋದು ನನಗೂ ಗೊತ್ತಿದೆ, ಜನಕ್ಕೂ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದ್ರೆ ಗೊತ್ತಾಗ್ಬಿಡ್ಲಿ, ಯಾರು ಏನು ಮಾಡೋಕ್ಕಾಗಲ್ಲ. ನಿಮ್ಮ ಪ್ರೀತಿ ಕಾಳಜಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಬಟ್ ದಯವಿಟ್ಟು ಇದಕ್ಕೊಂದು ಎಲ್ಲರೂ ಇದಿಷ್ಟು ಹೇಳಿ. ಯಾಕಂದ್ರೆ ಇದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ, ಒಂದ್ಸಲ ಬಂದ್ರೆ ಮತ್ತೇನೋ ಸ್ಟೋರಿ ಹೋಗುತ್ತೆ. ಕೆಲವು ಕಡೆ ನೋಡಿದೆ ನಾನು, ನನಗೆ ಫೋನ್ ಮಾಡಿ ಮಾತಾಡೋರಂತೆ, ನಾನೇನೋ ಬೈದ್ನಂತೆ ಅನ್ನೋ ಒಂದು ಸುದ್ದಿನೂ ಬಂತು, ಏನೋ ದುಡ್ಡಿನ ಇದೆಲ್ಲ ಪ್ರತಿ ಸಲ ಈಗ ಆಗ್ತಾ ಇದ್ರೆ ತುಂಬಾ ನೋವಾಗುತ್ತೆ. ಯಾಕಂದ್ರೆ ನಾವು ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ದೊಡ್ಡ ಕನಸುಗಳು ಇಟ್ಕೊಂಡು ಹೋಗ್ತಾ ಇದೀವಿ, ಒಳ್ಳೆ ಕೆಲಸಗಳು, ಒಳ್ಳೆ ದಾರಿಗಳನ್ನು ನಡೀತಾ ಇದೀವಿ. ಸಣ್ಣ ಪುಟ್ಟದ್ದು ಬರುತ್ತೆ, ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಸೆಲೆಬ್ರಿಟಿಯಾಗಿ. ಬಟ್ ಈ ತರ ವಿಷಯಗಳು ಬಂದಾಗ ತುಂಬಾ ಬೇಜಾರಾಗುತ್ತೆ. ನನಗೆ ಎರಡರಿಂದ ಹುಷಾರಿಲ್ಲ, ಆದ್ರೆ ಪ್ರೆಸ್ ಮೀಟ್ ಮಾಡಲೇಬೇಕು ಅಂತ ಒಂದು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಇಲ್ಲಿಗೆ ಇದನ್ನ ನಿಲ್ಲಿಸಿ. ಇಲ್ಲ ನಿಮ್ಗಳಂತ ಏನಾದ್ರು ಒಂದು ಖಚಿತ ಮಾಹಿತಿ ಅಂತಿದ್ರೆ ಕ್ಲಿಯರ್ ಆಗಿ ಹೇಳಿ. ನಾನೇ ಬೇಕಾದ್ರೆ ಈಗ ಪೊಲೀಸ್ ಇಂದನು ಮತ್ತೆ ಎಲ್ಲರಿಗೂ ನಾನು ಮಾತಾಡ್ಬಿಡ್ತೀನಿ, ಅವರು ಕ್ಲಾರಿಟಿ ಕೊಡ್ಲಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕ್ಲಿಯರ್ ಆಗಿ ಒಂದು ಕ್ಲಾರಿಟಿ ಕೊಡ್ಲಿ. ಯಾಕಂದ್ರೆ ದಿನ ಇದಂತ ಇದರಿಂದ ಸೋಷಿಯಲ್ ಮೀಡಿಯಾ ನೀವು ಅಬ್ಸರ್ವ್ ಮಾಡ್ತಿದ್ರೆ ತುಂಬಾ ಕೆಟ್ಟ ಪರಿಣಾಮ ಬೀಳ್ತಿದೆ. ಇನ್ಯಾರೋ ಒಬ್ಬ ನಟ ಸುಪಾರಿ ಕೊಟ್ಟಿರ್ಬೋದಾ ಅನ್ನೋದು, ಇದೆಲ್ಲ ತುಂಬಾ ತಪ್ಪು. ಯಾಕಂದ್ರೆ ನಮ್ಮ ಇಂಡಸ್ಟ್ರಿಗೆ ಆ ಲೆವೆಲ್ ಯಾರು ಇಳಿಯಲ್ಲ. ತುಂಬಾ ಒಂದು ಕ್ಲಿಯರ್ ಮಾಡಕ್ ಇಷ್ಟಪಡ್ತೀನಿ. ಇದರಿಂದ ನೋಡೋರಿಗೆ ಇಂಡಸ್ಟ್ರಿ ಬಗ್ಗೆ ಒಂದು ಕೆಟ್ಟ ಇದು ಬೀಳುತ್ತೆ. ಆ ತರದ ಇಂಡಸ್ಟ್ರಿ ನಮ್ದಲ್ಲ. ಎಲ್ಲರೂ ಬಹಳ ಕಾಂಪಿಟೇಷನ್ ಇರುತ್ತೆ, ಕಾಂಪಿಟೇಷನ್ ಇಲ್ಲ ಅಂದ್ರೆ ಸುಳ್ಳಾಗುತ್ತೆ. ಬಟ್ ಈ ಕೀಳು ಮಟ್ಟದ ಒಂದು ಪ್ರವೃತ್ತಿ ನಮ್ಮ ಚಿತ್ರರಂಗದಲ್ಲಿಲ್ಲ. ಹೊರಗಡೆ ಎಷ್ಟೋ ಜನ ಫ್ಯಾಮಿಲಿಗಳು, ಇನ್ನೋಸೆಂಟ್ ಜನಗಳು ನೋಡಿ ನಂಬಿಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ. ನಿಮ್ಗೆ ನಾನು ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಏನು ಎಂತು ಅನ್ನೋದನ್ನ ಒಂದು ಇವತ್ತೇ ಕ್ಲಿಯರ್ ಮಾಡಿಬಿಟ್ಟು ಇಲ್ಲಿ ನಿಲ್ಲಿಸ್ಬಿಡೋಣ. ಇನ್ಮೇಲೆ ಇಂಥದ್ದು ಯಾವುದೇ ಬಂದರೂ ದಯವಿಟ್ಟು ನೀವೇನು ಮಾಡಕ್ ಹೋಗ್ಬೇಡಿ ಅನ್ನೋದು ನಾನು ನಿಮ್ಮ ಒಂದು ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು. ನೀವು ಕೇಳೋದು ಕೇಳೋದು ಗೊತ್ತಿಲ್ಲ. ಈಗ ನೋಡಿ, ಬೆಳಗ್ಗೆ ಎದ್ರೆ ಹಿಂಗ್ ನ್ಯೂಸ್ ಬಂದ್ರೆ ಎಲ್ಲಿಂದ ತಪ್ಪಾಗ್ತಿದೆ ಅಂತ ನಾನು ಹೆಂಗೆ ಹೇಳಿ? ನನಗೊಂದು 100 ಕರೆಗಳು ಬರ್ತಿದೆ, ಸಾಕಷ್ಟು ಜನ ನನಗೆ ಮೆಸೇಜ್ ಮಾಡ್ತಿದ್ದಾರೆ, ಮಾಧ್ಯಮದಿಂದನೂ ಸರ್ ಹಿಂಗಾಗಿದೆ ಅಂತ ಪ್ರತಿಕ್ರಿಯೆ ಕೊಡಿ ಅಂತಾರೆ. ಆಮೇಲೆ ಒಂದೊಂದು ಸ್ಟೋರಿ ಬರುತ್ತೆ. ಎಲ್ಲ ರೇಸಲ್ಲಿ ಇದೀವಿ ಅನ್ಸುತ್ತೆ ನಾವು. ಒಬ್ರಿಗಿಂತ ಒಬ್ರು ಚೆನ್ನಾಗಿದೆ, ನಾವು ಬೇರೆ ನ್ಯೂಸ್ ಕೆದಕ್ತಿವಿ, ಬೇರೆ ಹಾಕ್ತಿವಿ ಅನ್ನೋ ಭರಾಟೆಯಲ್ಲಿ, ಆ ಭರದಲ್ಲಿ ತಪ್ಪು ನಡೀತಾ ಇದೆಯೋ ಅನ್ನೋದು ನನ್ನ ಅಭಿಪ್ರಾಯ. ದಯವಿಟ್ಟು ಎಲ್ಲರೂ ಸರಿಪಡಿಸ್ಕೊಳ್ಳೋಣ ಇಂಥ ವಿಷಯಗಳನ್ನ. ಯಾಕೆಂದ್ರೆ ನಾನು ಯಾವ್ದೋ ಮೂಡಲ್ ಕೋಪದಲ್ಲಿರೋ ಅಂದ್ಬಿಡ್ಬೋದು 2 ನಿಮಿಷ, ನಿಮ್ಗೆ ಮತ್ತದೇನೋ ಇದಾಗುತ್ತೆ, ಏನಪ್ಪ ಹಿಂಗ್ ಮಾತಾಡ್ತಾರೆ. ಬಟ್ ನೀವು ಮಾಡ್ತಿರೋದು ಪ್ರೀತಿಯಿಂದನೇ ನನಗೆ ಚೆನ್ನಾಗಿ ಗೊತ್ತು. ಎಲ್ಲರೂ ನಿಮ್ಮ ಪದಗಳೇನಿದೆ ಎಲ್ಲ ನೋಡ್ತಾ ಇದ್ರೆ ತುಂಬಾ ಭಯ ಆಗ್ತಿದೆ, ಆತಂಕ ಆಗ್ತಿದೆ ಅಂತಾನೆ ಮಾತಾಡ್ತಾ ಇದ್ದೀರಾ. ಬಟ್ ಅದಕ್ಕಿಂತ ಭಯ ಪಡೋ ವಿಷಯ ಇದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಟ್ಟಾಗ ಅನ್ನೋದು ನನ್ನೊಂದು ಅಭಿಪ್ರಾಯ. ಯಾವ ಸಲ ನಾನು ಟಿವಿಲೇ ಮೊದಲನೇ ಸಲ ವೆರಿ ಫಸ್ಟ್ ಟೈಮ್ ಆಕ್ಚುಲಿ ನಾನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ. ಅದು ನಾನು ಇರ್ಲಿಲ್ಲ, ನನ್ನ ಗಾಡಿ ಒಂದು ಕಲ್ಲು ಬಿದ್ದಿತ್ತು ಅಷ್ಟೇ. ಅದನ್ನ ಗಮನಕ್ಕೆ ತರಬೇಕಾದ್ದು ಪೊಲೀಸ್, ಇದಕ್ಕೆ ನನ್ನ ಕರ್ತವ್ಯ ಅಂತ. ಅದರ ಬಗ್ಗೆ ಯಾರು ಅಟ್ಯಾಕ್ ಮಾಡಿದ್ರಂತೆ, ಯಾರೋ ಇದು ಮಾಡಿದ್ರಂತೆ, ಅದೆಲ್ಲ ಸುಳ್ಳು. ನಾನು ಈ ತರದ್ ಆಗುತ್ತೆ ಅಂತಾನೆ ನಾನು ಸೀಕ್ರೆಟ್ ಆಗಿ ಯಾರು ಹೇಳಿದ್ರೆ ಡೈರೆಕ್ಟ್ ಆಗಿ ಪೊಲೀಸ್ ಇದಕ್ಕೆ ಈ ತರದ ಒಂದು ಕಲ್ಲು ಬಿದ್ದಿತ್ತಂತೆ ಗಾಡಿಗೆ,
ಸುತ್ತ ನಾನಿರ್ಲಿಲ್ಲ, ಅದನ್ನ ನಾನು ಹೇಳಿದ್ದೆ. ಅದೀಗ ಅದು ಮುಗಿದೋಯ್ತದೆ. ಆಗ ಒಂದು 6 ತಿಂಗಳಾದ್ಮೇಲೆ ಒಂದ್ಸಲ ಯಾವುದೋ ಪತ್ರಿಕೆಯಲ್ಲಿ ಬಂತು. ಅದಾದ್ಮೇಲೆ ಟಿವಿಲಿ ಶುರು ಆಯ್ತು. ನಾನು ರಿಯಾಕ್ಟ್ ಮಾಡಲಿಲ್ಲ, ಸುಮ್ಮನಾದೆ. ಮತ್ತೆ ಒಂದು 2-3 ತಿಂಗಳು ಅಥವಾ 4 ತಿಂಗಳು ರಿಮೆಂಬರ್, ಅವಾಗಲೂ ಒಂದು ಯಾವುದೋ ಒಬ್ಬ ವ್ಯಕ್ತಿ ಅರೆಸ್ಟ್ ಆದಾಗ ಎಷ್ಟು ಸ್ಕೆಚ್ ಹಾಕಿದ್ರಂತೆ ಅಂತ ಪೊಲೀಸಿಂದ ಇದು ಬಂತು ಅಂತ ಮಾಹಿತಿ ಬಂದಿದೆ. ಪೊಲೀಸ್ನವ್ರು ಕೇಳಿದ್ರೆ ನಾವು ಯಾವ್ದು ಮಾಹಿತಿ ಕೊಡಿಲ್ಲ ಅಂತಾರೆ. ಚಾನಲ್ ಅವ್ರು ಕೇಳಿದ್ರೆ ಸರ್ ಪೊಲೀಸ್ ಸ್ಟೇಷನ್ ನಮಗಿರೋ ಸೋರ್ಸ್ ಮುಖಾಂತರ ಬಂತು ಸರ್. ಯಾಕಿದು ಪದೇ ಪದೇ ನಡೀತಾ ಇದೆ? ತಪ್ಪಲ್ವಾ? ಅಂದ್ರೆ ತಮಾಷೆ ವಿಷಯನೇ ಅಲ್ಲ. ಇದನ್ನಿಷ್ಟು ಹಗುರವಾಗಿ ನಾನು ಒಬ್ಬ ಸಮಾಜದಲ್ಲಿ ಏನೋ ಸ್ಥಾನ ಗಳಿಸಿದ್ದೀನಿ ಅಂತ ನಂಬಿದ್ದೀನಿ. ನಮ್ದೇ ಆದ ಒಂದು ಕೆಲಸಗಳ ಮುಖಾಂತರ ನಾವು ಜನಮಾನಸದಲ್ಲಿ ಒಬ್ಬ ಅವ್ರಿಗೆ ಬೇಕಾದ ವ್ಯಕ್ತಿಯನ್ನು ಅರಿತಿದ್ದೀವಿ. ಈ ತರ ಮಾಡಿದಾಗ ಪ್ರೀತ್ಸ್ ಅವರು, ನಮ್ಮನ್ನ ಫಾಲೋ ಮಾಡೋ ಅಭಿಮಾನಿಗಳು ಎಲ್ಲರೂ ತುಂಬಾ ಹರ್ಟ್ ಆಗುತ್ತೆ. ಅದಕ್ಕೆ ನಾವು ಆಕ್ಷನ್ ತಗೋಬೇಕಾಗುತ್ತೆ. ಅದು ಏನ್ ತಗೋಬೇಕು ಗೊತ್ತಾಗ್ತಿಲ್ಲ ನಮ್ಗೆ. ಇವತ್ತು ಮತ್ತೆ ನಡೆದಾಗ ಲಾಸ್ಟ್ ಟೈಮ್ ಸುಮ್ಮನೆ ಎಲ್ಲರೂ ಪರ್ಸನಲಿ ಹೇಳಿದೀನಿ. ಎಲ್ಲ ನಾವು ಸುಮ್ಮನೆ ನಾವು ಇದಕ್ಕೆ ಎಂಟರ್ಟೈನ್ ಮಾಡ್ದಂಗೆ ಆಗುತ್ತೆ. ನಿಮ್ಗೆ ಯಾರು ಮಾಹಿತಿ ಬರ್ತಾ ಇದೆ, ಇದನ್ನ ಯಾರು ಕೊಡ್ತಾ ಇದ್ದಾರೆ? ಒಂದು ವಿಷಯ ಸಿಕ್ಕಿದ ತಕ್ಷಣ ಅದ್ರ ಆಳಕ್ಕೆ ಹೋಗದೆ ಬರೋದಿದೆಯಲ್ಲ, ಅದೇ ದೊಡ್ಡ ತಪ್ಪು ನನ್ನ ಪ್ರಕಾರ. ಅದೇನೇ ಕನ್ಸರ್ನ್ ಇರಬಹುದು, ಬಟ್ ಪೂರ್ತಿ ಸತ್ಯ ತಿಳ್ಕೊಂಡ ಮೇಲೆ ಮಾಡಬೇಕು ಅನ್ನೋದು ನನ್ನೊಂದು ರಿಕ್ವೆಸ್ಟ್ ಅಪ್ಪ ಎಲ್ಲರೂ. ಒಂದು ರಿಕ್ವೆಸ್ಟ್ ಅಪ್ಪ ಎಲ್ಲರೂ. ಅದೇನೂ ಇಲ್ಲ, ಅಷ್ಟೇ ಬರುತ್ತೆ ಹೋಗುತ್ತೆ. ಎಲ್ಲಾ ನ್ಯೂಸ್ಗಳಿಗೆ ಆಗ್ಬಿಟ್ರೆ ಏನ್ ಸಮಾಜಕ್ಕೆ ನಾವು ಹೇಳಕೊಟ್ಟಿದೀವಿ? ಆಮೇಲೆ ಅದಕ್ಕೇನು ಅಂತ್ಯನೂ ಇಲ್ಲ, ಆದಿನೂ ಇಲ್ಲ, ಅಷ್ಟೇ ಬರುತ್ತೆ ಹೋಗುತ್ತೆ. ಎಲ್ಲಾ ನ್ಯೂಸ್ಗಳಿಗೆ ಆಗ್ಬಿಟ್ರೆ ಏನ್ ಸಮಾಜಕ್ಕೆ ನಾವು ಹೇಳಕೊಟ್ಟಿದೀವಿ? ಇವತ್ತು ಸೆನ್ಸೇಷನಲ್ ಒಂದು ಇದು ಮಾಡೋದೇ ನ್ಯೂಸ್ ಆಗ್ಬಿಟ್ರೆ ಹೆಂಗೆ? ಅದು ಇಂತಹ ಸೂಕ್ಷ್ಮವಾದ ವಿಷಯಗಳಲ್ಲಾದ್ರೂ ಸ್ವಲ್ಪ ಗಮನ ವಹಿಸ್ಬೇಕು ಎಲ್ರು. ಯಾವ ಖ್ಯಾತ ನಟನೂ ಇಲ್ಲ ಸರ್, ಅದನ್ನೇ ಹೇಳಬಹುದು ನಾನು. ಇದು ಸುಳ್ಳು ಸುದ್ದಿಗಳು. ಯಾವುದೋ ಒಬ್ಬ ರೌಡಿ ಏನೋ ಒಂದು ಇದ್ಮಾಡ ಸ್ಕೆಚ್ ಹಾಕಿದ್ದ ಅಷ್ಟು ಸುಲಭ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅವರು ನಮ್ಮ ವಿಷಯಕ್ಕೆ ಬಂದು ಮಾಡ್ಬಿಟ್ಟು ಜಯಿಸ್ಕೊಂಡ್ಬಿಡ್ತಾರೆ. ನನಗೆ ಯೋಚನೆ ಮಾಡ್ಬಿಟ್ಟು ಕೂತ್ಕೊಂಡು ಅವ್ರು ಹೋಗ್ತಾರೆ ಅನ್ಕೊಂಡಿದ್ದೀರಾ? ಸರ್ಕಾರ ಇಲ್ವಾ ಅಥವಾ ಪೊಲೀಸ್ ವ್ಯವಸ್ಥೆ ಇಲ್ವಾ? ಒಬ್ಬ ನಟನಿಗೆ ಹಿಂಗ ಆಗ್ಬಿಡುತ್ತೆ ಅನ್ನೋ ತರದ ಜನಗಳ ಕಥೆ ಏನು? ಇದೆಲ್ಲ ಊಹಾಪೋಹಗಳು ಅಂತ ಯಾರು ಏಟು ಸಿಗ್ತಾ ಇದೆ ಅರ್ಥ ಆಗ್ತಿಲ್ಲ ನನಗೆ. ಏನಿಲ್ಲಮ್ಮ, ಕಲ್ಬಿತ್ತು ಅಂತ ಕಂಪ್ಲೇಂಟ್ ಕೊಟ್ವಿ. ಅದಾಗ ಒಂದು ವಾರಕ್ಕೆ ತುಂಬಾ ಅಲ್ಲ ಆಗಿ ದಿನನೇ ಕೊಟ್ಟಿದ್ದು. ನನಗಾಯ್ತು 2-3 years ಆಗಿರ್ಬೋದು. ಎಲ್ಲ ಕಡೆ ಇರ್ತೀನಮ್ಮ. ನಾನು ಬೆಂಗಳೂರು ಏನೋ ಒಂದು ನಾನು ಓಡಾಡ್ತೀನಿ ಅನ್ನೋ ಜಾಗದಲ್ಲಿ ಆದ ತಕ್ಷಣ ನನಗೆ ಅಂತ ಏನಾಗಿದೆ ಸರ್, ಇಷ್ಟೋ ಇರೋದಿದ್ರೆ 2 years ಬ್ಯಾಕ್ ಹಿಂದೆ 2 ವರ್ಷದಿಂದ ಕೈ ತೆಗೆದಿದೆ. ಅವಾಗ ಶೇಖರ್ ರವಿ ಅರೆಸ್ಟ್ ಆದಾಗ ಹೇಳ್ತಿದ್ರು. ಅವಾಗ ಅವನು ಗಾಡಿ ಮಾತಾಡಿದ್ರು. ಯಾರು ಹೇಳಿದ್ ನಿಮ್ಗೆ? ಸರ್ ಹೇಳ್ತೀನಿ ಸರ್ ಫಸ್ಟ್. ಅದೇನು ಬಿಡಿ, ಇವತ್ತು ಪರಿಹರಿಸ್ಕೊಂಡು ನಾನೇ ನಿಮ್ಮಲ್ಲಿ ಜಗಳ ಮಾಡಕ್ ಬಂದಿಲ್ಲ. ನಿಜ ಸಮಸ್ಯೆ ಈಗ ನೀವ್ ಹೇಳ್ತಿದ್ರ ಒಂದ್ ಸ್ಟೋರಿ ತರನೇ ನೀಟಾಗಿ ಹೇಳ್ತೀರಿ. ಯಾರು ಹೇಳಿದ್ದು ಅಂತ ನನ್ಗೆ ಗೊತ್ತಾಗುತ್ತೆ. ಆಮೇಲೆ ಈಗ ಭರತ ಅರೆಸ್ಟ್ ಆದಲ್ಲ ಅದೇ ಹೇಳ್ತಿದ್ರು. ಈಗ ಏನಾಗ್ಬಿಟ್ಟಿದೆ, ಗಾಳಿ ಗುಂಡೆ ಹಾಕ್ತಾರೆ, ನೀವು ಹೇಳ್ಬೋದು ನಾವು ಹೇಳ್ಬೋದು. ಅದು ಏನು ನೀವು 2 years ಆಗಿದೆ ಹಿಂದೆ ಅವ್ ಕಲ್ವಟ್ಟಿದ್ರು ಏನೋ ಅವಾಗ ಫುಲ್ ಗಲಾಟೆ ಮಾಡ್ಕೊಂಡಿದ್ರು. ಅವ್ರಿಗೆ ಇದು ಯಾರು ಕಾರ್ ಕಲ್ಬಿದ್ಯಾ ಅದೇ ನೀವು ಕಂಪ್ಲೇಂಟ್ ಕೊಟ್ಟಿದ್ರ ನಮ್ಗೆ ಗೊತ್ತಿರಲ್ಲ. ಒಬ್ರು ಕಂಪ್ಲೇಂಟ್ ಕೊಟ್ಟಿದ್ರೆ ಇತ್ತು. ನಾವ್ ಯಾವತ್ತ ಭರತ ಇದಾದ್ಮೇಲೆ ಇಷ್ಟು ಬಂದಾಗ ಕೇಳಿದಾಗ ಒಬ್ರು ಕೊಟ್ಟಿದ್ರು, ಅವಾಗಲೇ ಅವ್ರು ಸೆಟಲ್ಡ್ ಆಗಿತ್ತು ಅಂತ. ಸೊ ಇವಾಗ ನೀವು ಕಾರ್ಯ ಕಲ್ಬಿದ್ರೆ ಇವಾಗ ಹೇಳಿದ್ರೆ ಗೊತ್ತಾಗಿದೆ ನೀವು ಕಂಪ್ಲೇಂಟ್ ಕೊಟ್ಟಿದ್ರೆ. ಇಲ್ಲ, ನಾನು ಹೇಳಿದ್ದೀನಿ, ಮುಂಚೆನೂ ಹೇಳಿದ್ದೀನಿ. ಅದಕ್ಕೂ ಇದಕ್ಕೂ ಒಬ್ಬ ವ್ಯಕ್ತಿ ಏನೋ ಒಂದು ಈಗ ಒಂದು ಆಕ್ಸಿಡೆಂಟ್ ಆದ್ರೂ ಪೊಲೀಸ್ ಗಮನಕ್ಕೆ ತರಬೇಕು, ಒಂದು ಇದು ಬಂದ್ರು ತರಬೇಕು ಅಷ್ಟೇ. ನಾನೇನ್ ನನ್ನ ಮೇಲೆ ಯಾರೋ ಅಟೆಂಪ್ಟ್ ಮಾಡಿದ್ರು, ನನಗೆ ಯಾರೋ ಕೊಲೆ ಅಟೆಂಪ್ಟ್ ಮಾಡಿದಾರೆ ನಾನು ಯಾವತ್ತೂ ಕಂಪ್ಲೇಂಟ್ ಕೊಟ್ಟಿದ್ವಲ್ಲ.
ಕಲ್ಲಾಟಿದ್ರು ನಿಮ್ಮನ್ನ ಕಲಿಸಿ ಇಶ್ಯೂ ಹೇಳಿರಲ್ಲ ಸೇಮ್ ಕಂಪ್ಲೇಂಟ್ ಕೊಟ್ಟಿದ್ರು ಸಿಸಿ ಹೇಳಿದ್ರೆ ಕೇಳಿಸಬೇಕು ಯಾರ ಹತ್ರ ಹೇಳಿ ಬರತ್ತ ಸರ್ ಎಲ್ಲೂ ಅಫಿಷಿಯಲ್ ಆಗಿ ಕೊಟ್ಟಿದ್ದೀಗ ಇಲ್ಲ ಸರ್ ಅದು ನೀವು ಮೊನ್ನೆ ಏನಂತ ಹೇಳಿದ್ದಾರೆ ಅಲೋಕ್ ಕುಮಾರ್ ಯಾವಾಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? ಇಲ್ಲಿ ನಿಮ್ ಪರ್ಸನಲ್ ಅವರೇ ಮಾಡಿದಾರ? ಇಲ್ಲ, ಯಾಕಂದ್ರೆ ಅಲೋಕ್ ಕುಮಾರ್ ಹತ್ರ ನಾನು ಮಾತಾಡಿದೆ ಈಗ 2 ಅವರ್ ಮುಂಚೆ ಮಾತಾಡಿದೆ. ಅಲೋಕ್ ಕುಮಾರ್ ಅವರು ಅವ್ರ ಸ್ಟಾರ್ ನಟರಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಸರ್. ನಾನೇ ಪರ್ಸನಲಿ ಇದನ್ನ ನೋಡಿದೀನಿ. ಇದು ಯಾರೋ ಒಬ್ಬರು ಇಂಡಸ್ಟ್ರಿಗೆ ಸಂಬಂಧಪಟ್ಟ ಏನೋ ಪರ್ಸನಲ್ ಫೈನಾನ್ಷಿಯಲ್ಗೂ ಮತ್ತೆ ಪ್ರೊಡ್ಯೂಸರ್ಗೂ ಏನೋ ಇರೋ ಒಂದು ಜಗಳ. ನಿಮ್ಮ ಹೆಸರು ನಾನು ಎಲ್ಲೂ ಇದು ಬಂದಿಲ್ಲ, ಅದು ಇಲ್ಲವೇ ಇಲ್ಲ. ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಸರ್ ಅಂತ ಅಲೋಕ್ ಕುಮಾರ್ ಅವರೇ ಪರ್ಸನಲ್ ಆಗಿ ಹೇಳಿದ್ರು. ಈಗ ನಿಮ್ಗೆ ಅಲೋಕ್ ಕುಮಾರ್ ಅವರು ಅಫಿಷಿಯಲ್ ಆಗಿ ಕಳಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಲ್ಲ, ಈ ಅಫಿಷಿಯಲ್ ಆಗಿ ನನ್ನ ಹತ್ರ ಹೆಂಗೆ ಬೇರೆ ಹೇಳಕ್ ಸಾಧ್ಯ? ಈಗ ನಿಮ್ಗೆ ಅಥವಾ ನಿಂತು ಅಂದ್ರೆ ದಯವಿಟ್ಟು ಬಿಡಿ, ನಾನು ಕೇಳ್ತೀನಿ ಬೇಕಾದ್ರೆ ಈಗಲೇ ಫೋನ್ ಮಾಡಿ ಕೇಳ್ತೀನಿ ಅವ್ರು. ಯಾರು ಸೊ ಈಗ ಆಯ್ತು. ನಾನು ನಿಮ್ ದಯವಿಟ್ಟು ಹೆಲ್ಪ್ ಕೇಳ್ತಾ ಇರೋದು, ನಾನು ಏನು ವಾದನೆ ಮಾಡ್ತಾ ಇಲ್ಲ. ಈಗ ನಟರೊಬ್ಬರ ಅಂತ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದೆ. ಅವ್ರು ನನಗೆ ಕೇಳಿ, ನಾನು ಅಲೋಕ್ ಕುಮಾರ್ ಅವ್ರ ಹತ್ರನೇ ಮಾತಾಡಿದೆ, ಹೋಮ್ ಮಿನಿಸ್ಟರ್ ಹತ್ರನೂ ಮಾತಾಡಿದೆ. ಇಬ್ರು ನನಗೆ ಹೇಳ್ತಾ ಇರೋದು ನಟರಿಗೂ ಇದಕ್ಕೂ ಸಂಬಂಧ ಇಲ್ಲ. ಇದು ಯಾರೋ ಪರ್ಸನಲ್ ಫೈನಾನ್ಷಿಯಲ್ ಜಗಳದ್ದು ಏನೋ ಗಲಾಟೆ ಆಗಿದೆ, ಅದಕ್ಕೆ ಇದು ಎಲ್ಲಿಂದ ತಾಳೆ ಆಗ್ತಿದೆ ಅಂತ ಗೊತ್ತಿಲ್ಲ. ಈಗ ನೀವು ಹೇಳ್ತೀರಿ FIR ಇದೆ ಅಂತ. ಸೊ ನಾನೀಗ ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳ್ಕೋಬಹುದು, ಇದಕ್ಕೆಲ್ಲ ಕ್ಲಾರಿಟಿ ದಯವಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕೊಡಬೇಕು. FIR ಕಳಿಸಿ. ಈಗ ಅದೇ ಹೇಳ್ತಾ ಇದ್ದೀನಿ, ಅವ್ರು ನಾನು ಹೇಳ್ತಿದ್ದೀನಿ ಅವ್ರ ಪರ್ಸನಲ್ ನನಗೆ ಇಲ್ಲ ಯಶ್ ಅಂತ ಎಲ್ಲರೂ ಹೇಳಿದಾರ. ಬಟ್ ಯಾಕೆಲ್ಲ ನನ್ ಫೋಟೋ ಹಾಕಿ ಯಶ್ಗೆ ಅಟೆಂಪ್ಟ್ ಆಗಿದೆ, ಯಶ್ಗೆ ಇದು ಮಾಡ್ತಿದ್ದಾರೆ ಅಂತ ಆಗ್ತಿದ್ದೀರಾ? ಒಂದು ಮಾರ್ಚ್ 7 ಏನ್ ಆರೋಪಿಗಳನ್ನ ಬಂಧಿಸಿರ್ತಾರಲ್ಲ ಅವ್ರ ಹತ್ರ ಪೊಲೀಸರು ಮಾತಾಡುವಾಗ ಒಂದು ಇನ್ಫಾರ್ಮೇಶನ್ ಬಂದಿತ್ತಂತೆ. ಅದು ಶೇಷಾದ್ರಿಪುರಂ ಅವ್ರನ್ನ ಬಂಧಿಸಿದಾಗ ಇಲ್ಲಿ ಅದೇ ಬರ್ತಾ ಇದಾರೆ ಹೆಚ್ಚಾಗಿದೀವಿ ಅನ್ನುವಂತ ಮಾಹಿತಿ ಸಿಕ್ಕಿತ್ತು ಅನ್ನುವಂತ ಇನ್ಫಾರ್ಮೇಶನ್ ಬಂತು. ಹಾಗಾಗಿ ನೀವು ಅವತ್ತೇನಾದ್ರೂ ಅಲ್ಲಿ ಹೋಗ್ತಾ ಇದ್ರ ಬರ್ತಾ ಇದ್ರ ನಾನು ಊರಲ್ಲೇ ಇರ್ಲಿಲ್ಲ, ಖಂಡಿತ ಇಲ್ಲ, ಊರಲ್ಲೇ ಇರ್ಲಿಲ್ಲ. 4-5 ದಿನ ಊರಲ್ಲೇ ಇರ್ಲಿಲ್ಲ. ಈಗ ಅದೇ ಈಗ ಒಂದು ನಟ ಅಂತಾನೆ ಕೊಡ್ಬೋದು ಅಂತ ಇಟ್ಕೊಳ್ಳಿ. ಅದ್ ಯಾವ ನಟ, ಅದ್ ಯಾರು ಅವ್ರ ಕಡೆ ಅಫಿಷಿಯಲ್ ಆಗಿ ಸಿಗೋರ್ಗು ಬರ್ದೆ ಯಶ್ ಮಾಡಿದ್ರು ಸ್ಕೆಚ್ ಹಾಕಿದ್ರು, ಯಶ್ ಅವ್ರಿಗೆ ಈ ತರ ಇದೆ ಅಂದಾಗ ಹೆಂಗಾಗತ್ತದು? ಅಂದ್ರೆ ಶೇಷಾದ್ರಿಪುರಂ ಕಡೆನೆ ಬಂಧಿಸಿರೋದ್ರಿಂದ ಅಲ್ಲಿ ನೀವೇನಾದ್ರು ಓಡಾಡ್ತಿದ್ರ ಅಂತ ಒಂದಿಷ್ಟು ಅನುಮಾನಗಳು ಶುರುವಾಯ್ತಂತೆ. ಯಾರು ಶುರುವಾಯ್ತಂತೆ? ಪೊಲೀಸರ ಹತ್ರ ಮಾತಾಡುವಾಗ ಅವ್ರು ಯಾರು ಕೇಳಿದ್ರು ಇಲ್ಲ ಅಂತ ಹೇಳ್ತಿದ್ರು. ಬಿಡ್ಬಾರ್ದು, ಯಾರು ಹೇಳ್ತಾರೆ ನಿಮ್ ಕಡೆ ಅವ್ರ ಹೆಸರು ಹಾಕ್ಬಿಟ್ಟು ನೀವು ನ್ಯೂಸ್ ಬಿಡ್ಬೇಕು. ಇವರ ಪ್ರಕಾರ ಇವ್ರು ಹೇಳ್ತಾ ಇದಾರೆ ಅಂತ ಅವ್ರು ಬಂದು ಅಫಿಷಿಯಲ್ ಆಗಿ ಒಪ್ಕೊಳ್ಳಿ. ಯಾರೇನು ಒಪ್ಕೊಳ್ಳಲ್ಲ, ಏನಿಲ್ಲ, ಸುಮ್ನೆ ಗಾಳಿಗೆ ಒಂದು ಸುದ್ದಿ ಹರಿಸ್ಬಿಟ್ಟು ಮಜಾ ತಗೋತಾ ಇರೋದು. ಈಗ ನೀವು ಮಾಡಲೇಬೇಕಾಗುತ್ತೆ. ಏನಪ್ಪ ಯಶೋರ್ಗೆ ನಂಗೆ ಆಗಿತ್ತು ಅಂದ್ರೆ ನಾವು ಎಚ್ಚರಿಸಬೇಕಾಗುತ್ತೆ. ಸಮಾಜದಲ್ಲಿ ನೀವು ಮಾಡ್ತೀರಾ, ಬಟ್ ಇದರಿಂದ ನೆಗೆಟಿವ್ ಪರಿಣಾಮಗಳೇ ಜಾಸ್ತಿ ಇದೆ ಹೊರತು ಪಾಸಿಟಿವ್ ಇಲ್ಲ. ಯಾರೋ